ನಾವು ಇದ್ದಂದ್ರೆ ಓಪನ್ ಮಾರ್ಕೆಟ್ಗೆ ಒಪ್ಕೊಂಡಿವಿ. ಇವತ್ತು ನಿಜವಾಗಿ ಎಲ್ಲ ಓಪನ್ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಬ್ರೆಜಿಲ್ ಆಗಿರ್ಬೋದು, ನಾವು ಆಗಿರ್ಬೋದು, ಅಂದ್ರೆ ಭಾರತೀಯರಾಗಿರ್ಬೋದು, ಚೈನಾನು ಓಪನ್ ಮಾರ್ಕೆಟ್ ಮಾಡ್ಕೊಳ್ಳೋದ. ಆದರೂ ಸಹಿತ ಅಲ್ಲಿ ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆದರೂ ಸ್ವಲ್ಪ ಚೈನೀಯರು ಕಡಿಮೆ ಅಂತ ಅನಿಸ್ತದೆ. ಯಾಕಂದರೆ ಈಗ ಅವರಲ್ಲೇ ಉತ್ಪಾದನೆ ಮಾಡುವಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಬೆಳೆಸ್ಕೊಳ್ಳಿಕ್ಕೆ ಕಲ್ತಿದ್ದಾರೆ ತಮ್ಮವ್ರ ಉದ್ಯೋಗಗಳ ಸಲುವಾಗಿ. ಟೆಕ್ನಿಕಲಿ ಸೌಂಡ್ ಆಗ್ತಾ ಇದ್ದಾರೆ. ಜಗದ ನಾವು ಶ್ರೇಷ್ಠ ವ್ಯಕ್ತಿ ಆಗುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಲ್ಲಿ ಅವಕಾಶ ಮಾಡಿಕೊಡ್ತಾ ಇದೆ ಸರ್ಕಾರ. ಅದು ಯಾವುದೇ ಸರ್ಕಾರ ಇರಲಿ, ಕಮ್ಯುನಿಸ್ಟ್ ಸರ್ಕಾರ ಇರಲಿ, ಯಾವುದೇ ಇರಲಿ, ಮಾಡ್ತಾ ಇದ್ದು ಮಾತ್ರ ನಿಜ. ಇನ್ನು ಅಲ್ಲಿ ಬಡತನದ, ನಿರುದ್ಯೋಗದ ಅದೆಲ್ಲ ಸೆಕೆಂಡ್ರಿ. ಬಟ್ ನಮ್ಮ ದೇಶದಲ್ಲಿದ್ದಂಥ ಅತಿ ಏನಪ್ಪ ಅಂದ್ರೆ ಬಡತನ, ಅತಿ ಏನಪ್ಪ ಅಂದರೆ ಉದ್ಯೋಗ ಇಲ್ಲದಂಥದ್ದು, ಅದರಲ್ಲೂ ಕಳೆದ 10 ವರ್ಷಗಳಲ್ಲಂತೂ ಏನು ನಿರುದ್ಯೋಗ ತಾಂಡವವಾಡ್ತಾ ಇದೆ. ಹೀಗಾಗಿ ಇವತ್ತು ಇಂಡಿಯನ್ಸ್ ಅಂತ ಭಯಪಡ್ತಾ ಇದ್ದಾರಲ್ಲ ಅಮೇರಿಕೆಯಲ್ಲೇ. ಹೀಗಾಗಿ ಅವರೆಲ್ಲ ಕಳಿಸ್ತಾ ಇದ್ದಾರೆ. ಟ್ರಂಪ್ ಅವರು ಇದನ್ನೆಲ್ಲ ಆಯ್ಕೆ ಆಗಿದ್ದಾರೆ. ಮತ್ತು ಅಲ್ಲಿ ಅಮೇರಿಕನ್ಸ್ ಆದರೂ ಸಹಿತ ಇವ್ರನ್ನ ಮೊದಲು ಹೊರಗೆ ಹಾಕಿಬಿಟ್ರಪ್ಪ, ನಮಗೆ ಉದ್ಯೋಗ ಇಲ್ಲ, ನಮಗೆ ಮಾರ್ಕೆಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಜನರು ಟ್ರಂಪ್ ಅವ್ರನ್ನ ಆಯ್ಕೆ ಮಾಡಿ ಈ ಒಂದು ಹೆಜ್ಜೆ ಇಡಿಸ್ಲಿಕ್ಕೆ ಹಚ್ಚಿದ್ದಾರೆ. ಮತ್ತು ಟ್ರಂಪು ಅಮೇರಿಕನ್ನರ ಮನದಾಸೆಯಂತೆ ಈ ಎಲ್ಲ ನಮ್ಮ ಈ ವಲಸೆ ಹೋದಂಥ ಏಷ್ಯಾ ಖಂಡದ, ಅದರಲ್ಲೂ ಭಾರತದಂತೂ ಈಗಾಗಲೇ ಮೋದಿಯವರು ಭಾಳಷ್ಟು ಹೇಳ್ಕೊಳ್ತಾ ಇದ್ರು, ಅಮೇರಿಕ ನಮ್ಮ ಗುಡ್ ಫ್ರೆಂಡ್, ಹಾಗೆ ಹೀಗೆ ಆತ್ಮೀಯರು ಅಂತೇಳಿ. ಇದು ಆತ್ಮೀಯ ದೇಶದ ಇಲ್ಲಿಯ ವಲಸೆಗಾರರನ್ನು ಕೈಗೆ ಕೋಳ ಬೇಡಿ ಹಾಕಿ ಅಡ್ತಾ ಇದ್ದಾರೆ ನಮ್ಮ ದೇಶಕ್ಕೆ. ಇಲ್ಲಿ ಜನರಿಗೆ ಸಾಕಷ್ಟು ಆಕ್ರೋಶದ, ಸಿಟ್ಟದ, ಅದು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಗಾಜಿ ಮಾತೈತಲ್ರಿ, ಬಡವನ ಸಿಟ್ಟು ದೌಡಿಗೆ ಮೂಲ ಅಂತ. ಹೀಗಾಗಿ ಇವತ್ತು ಅಮೇರಿಕ ಅಮೇರಿಕಾದ ಮುಂದೆ ಏನೂ ಮಾಡಿಸ್ತೈತಿ. ಅಲ್ಲಿ ಭಾರತ ಬಂದು ನಿಂತದ. ಮೋದಿಯವರು ಸುಮ್ಮನೆ ಮೂಕ ಪ್ರೇಕ್ಷಕರಾಗಿದ್ದಾರೆ. ಏನೂ ಹೇಳ್ತಾನೂ ಇಲ್ಲ. ನಮ್ಮ ಜೈಶಂಕರ್ ಅವ್ರು ಹೇಳಿಬಿಟ್ರು, ಅಲ್ಲಿ ಕಾನೂನು ಆ ರೀತಿ ಅದ ರೀ ಅಂತೇಳಿ. ಅದರಲ್ಲಿ ಇಲ್ಲಿ ಇಕ್ವೆಡೋರ್ ಆಗಿರ್ಬೋದು, ಅಥವಾ ಸಲ್ವಡೋರ್ ಆಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದು, ಅಲ್ಲಿ ಅವ್ರು ತಮ್ಮ ವಿಮಾನನ ಕಳಿಸಿ ನಮ್ಮ ಜನರಿಗೆ ಬೇಡಿ ಹಾಕಿ ಕೂಡುವುದು ಅಂತ ದೇಶದಿಂದ ಒತ್ತಾಯ ಮಾಡಿ ಗೌರವಯುತವಾಗಿ ತಮ್ಮ ದೇಶಕ್ಕೆ ಕರ್ಕೊಂಡು ಹೋದರು. ಆ ರೀತಿ ಯಾಕೆ ಮಾಡಲಿಲ್ಲ ನಮ್ಮ ಮೋದಿಯವರು ಅಂತೇಳಿ. ಇದು ಈ ವಲಸೆ ಹೋದಂಥವರ ಮಾತು. ಆದರೆ ಇದು ಯಾವುದೂ ಇಲ್ಲಿ ನಡೀತಾ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಆಲ್ರೆಡಿ ಈಗ ಅವರ ಭಾರತಕ್ಕೆ 116 ಜನ ಬಂದು ಹೇಳಿದ್ದಾರೆ ಅಮೃತ್ಸರದಲ್ಲೇ. ಈಗ ಇಲ್ಲಿ ರಾಜಕೀಯ ಶುರು ಆಗ್ಯದ. ಯಾಕಂದರೆ ಪಂಜಾಬ್ದಲ್ಲಿ ಇರುತ್ತಿರುವಂಥ ಸರ್ಕಾರ ನಿಮಗೆ ಗೊತ್ತದ,